ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ನಿಮಗೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ನಿಜವಾಗ್ಲೂ ಯಾರು ಇದನ್ನು ಕಂಡಿಡಿದ್ರೋ ನಮ್ಮ ಹಿರಿಯರು, ಎಷ್ಟು ಗ್ರೇಟ್ ಅನಿಸುತ್ತೆ. ಎಷ್ಟು ನ್ಯೂಟ್ರಿಷಿಯಸ್ ಅಲ್ವಾ ಇದು. ನೋಡಿ, ಎಷ್ಟು ಬೇಳೆಗಳು, ಹೈ ಪ್ರೋಟೀನ್ ಬೇಳೆಗಳನ್ನೆಲ್ಲ ಹಾಕಿ ಮಾಡೋಂಥ ಈ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರದ್ದು ಇದು ಹೇಳ್ಕೊಡ್ತೀನಿ. ಈ ಫಸ್ಟು ಅರ್ಧ ಕಪ್ಪು ಉದ್ದಿನ ಬೇಳೆನ ಈ ರೀತಿ ನಿಧಾನ ಉರಿಲಿ ಹುರ್ಕೊಳ್ಬೇಕು. ಇದು ಸ್ವಲ್ಪನೂ ಹರಿಬರಿ ಮಾಡಬಾರ್ದು, ನೀವು ಸ್ಲೋ ಉರಿಯಲ್ಲೇ ಹುರಿಬೇಕು, ಯಾಕಂದರೆ ಕಪ್ಪಾಗಿಬಿಡತ್ತೆ ಇಲ್ದಿದ್ರೆ. ಈ ಉರದ್ ದಾಲಂತೂ ಹೈ ಪ್ರೋಟೀನ್ ಇರುತ್ತೆ. ಇದು ಹಾರ್ಟ್ ಹೆಲ್ತಿಗೆ ಒಳ್ಳೆಯದು, ಬೋನ್ ಸ್ಟ್ರೆಂತಿಗೆ ಒಳ್ಳೆಯದು, ಡೈಜೆಷನಿಗೆ ಒಳ್ಳೆಯದು, ತುಂಬಾ ಇದರಲ್ಲಿ ಯೂಸಸ್ ಇದೆ. ಇದನ್ನು ಈ ರೀತಿ ಚಟ್ನಿ ಪುಡಿ ಥರ ಮಾಡಿಕೊಂಡು ದಿನ 1 or 2 ಸ್ಪೂನ್ ನಾವು ತಿಂದರೆ ನಮಗೆ ಬೇಕಾಗೋ ಪ್ರೋಟೀನು, ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಸಿಕ್ಬಿಟ್ಟಂಗೆ ಆಗುತ್ತೆ. ನೋಡಿ, ಈ ರೀತಿ ಸ್ಲೋ ಉರಿಯಲ್ಲಿ ಗಮ್ ಅಂತ ಬರೋವರೆಗೂ ಸುಮಾರು ಇದು 10 ನಿಮಿಷನೇ ಆಗುತ್ತೆ ಅಂತ ಹೇಳ್ಬೋದು. ಜೋರು ಮಾಡಿಬಿಟ್ರೆ ಕಪ್ಪಾಗುತ್ತೆ, ಟೇಸ್ಟ್ ಆಗೋದಿಲ್ಲ ಚಟ್ನಿ ಪುಡಿ. ಹಾಗಾಗಿ ಸ್ಲೋ ಉರಿನಲ್ಲೇ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಈ ಎಣ್ಣೆ ಏನೂ ಹಾಕೋದು ಬೇಡ, ಡ್ರೈ ರೋಸ್ಟ್ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡಿ. ನೋಡಿ, ಆಯ್ತು. ಇವಾಗ ಕೆಂಪಗೆ ಈಗ 1 ಕಪ್ ಆಗಷ್ಟು ಕಡಲೆಬೇಳೆನ ನಾನು ತಗೊಳ್ತಾ ಇದ್ದೀನಿ. ಈ ಕಡಲೆಬೇಳೆನಂತೂ ಸ್ಟ್ಯಾಮಿನಾಗೆ ಒಳ್ಳೆಯದು. ಸಡನ್ನಾಗಿ ನಮಗೆ ಅದನ್ನು ತಗೊಂಡ್ರೆ ಸ್ಟ್ಯಾಮಿನಾ ಬರುತ್ತೆ. ಹೈ ಪ್ರೋಟೀನ್ ಇದೆ. ಇದು ಸಹ ಬೋನ್ ಸ್ಟ್ರೆಂತಿಗೆ ಒಳ್ಳೆಯದು, ಆಮೇಲೆ ಡೈಜೆಷನ್ನಿಗೆ ಒಳ್ಳೆಯದು, ಆಮೇಲೆ ಡಯಾಬಿಟಿಕ್ ಪ್ರಿವೆನ್ಷನ್ ಮಾಡುತ್ತಂತೆ. ಲೆಸ್ ಕ್ಯಾಲೋರಿ ಇದೆ, ಹೈ ನ್ಯೂಟ್ರಿಯೆಂಟ್ಸ್ ಇದೆ, ಫೈಬರ್ ಇರುತ್ತೆ, ಗುಡ್ ಫ್ಯಾಟ್ ಇದೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ತಡೆಯುತ್ತೆ. ಅಬ್ಬಬ್ಬ, ಅಷ್ಟು ಯೂಸಸ್ ಇರೋ ಈ ಬೆಂಗಾಲ್ ಗ್ರಾಮ್ ಅಥವಾ ಕಡಲೆಬೇಳೆನ ನಾವು ಈ ರೀತಿ ಇದನ್ನು ಹಾಗೆ ಸ್ಲೋ ಉರಿನಲ್ಲೇ ಹುರ್ಕೊಂಡ್ಬಿಟ್ಟು ತೆಗಿಬೇಕು. ಇದು ಅಷ್ಟೇ ಸುಮಾರು 10-12 ನಿಮಿಷನೇ ಆಗುತ್ತೆ. ಜೋರು ಮಾಡಬೇಡಿ, ಕಪ್ಪಂತೂ ಮಾಡಿಕೊಳ್ಳೇಬೇಡಿ, ನಿಧಾನ ಉರಿಲಿ ಹುರ್ಕೊಳ್ಳಿ. ಇದಿಷ್ಟಾದಮೇಲೆ ನಾವೇನು ಮಾಡಬೇಕು, ನೆಕ್ಸ್ಟು ಹುಣಸೆ ಹಣ್ಣನ್ನು, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಒಂಚೂರು ಬೆಚ್ಚಗೆ ಮಾಡಿ, ಇದು ಬೇಳೆಗಳ ಜೊತೆನೇ ರುಬ್ಕೊಳ್ಬೇಕಾಗಿರೋದು ಇದು. ಅದಕ್ಕೋಸ್ಕರ ಚೂರು ಬೆಚ್ಚಗೆ ಮಾಡ್ಕೊಳ್ಳಿ, ಯಾಕಂದರೆ ಆವಾಗ ಬೇಗ ಗ್ರೈಂಡ್ ಮಾಡಲಿಕ್ಕೆ ಆಗುತ್ತೆ. ತೆಗೆದಿಟ್ಕೊಂಡ್ಬಿಡಿ. ಆಮೇಲೆ ಒಂದು ಸ್ವಲ್ಪ ಇಲ್ಲಿಂದ ಎಣ್ಣೆ ಬೇಕು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಒಣಮೆಣಸು ಬ್ಯಾಡ್ಗಿನೇ ತೊಗೊಂಡಿದ್ದೀನಿ ನಾನು. ನಿಮಗೆ ಖಾರ ಬೇಕಾದರೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಸ್ವಲ್ಪನೇ ತೊಗೊಂಡೆ. ಈ ಮೆಜರ್ಮೆಂಟಿಗೆ ನಿಮಗೆ ಖಾರ ಬೇಕಾದ್ರೆ ಸುಮಾರು 30-35 ಆಗಷ್ಟು ಹಾಕ್ಕೊಳ್ಬೋದು. ಬಟ್ ನಾನು 20 ಆಗಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕಿ ಅದನ್ನು ನಾನು ಸ್ಲೋ ಉರಿನಲ್ಲಿ ಚೆನ್ನಾಗಿ ಬಾಡಿಸಿ ಹೀಗೆ ತೆಗೆದಿಟ್ಕೊಂಡ್ಬಿಡಿ. ಕರಿಬೇವಿನ ಸೊಪ್ಪನ್ನು ಸಹ ಈ ಥರ ಬಾಡಿಸ್ಬಿಟ್ಟು ಒಂದು 15-20 ಆಗಷ್ಟು, ನಾನಿಲ್ಲಿ 20 ತೊಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡ್ಬಿಡಿ. ಇದು ಒಣಮೆಣಸಿನ್ಕಾಯಿ ಜೊತೆನೇ ರುಬ್ಬಬೇಕಾಗಿರೋದು. ಆ ಬೇಳೆಗಳೇ ಬೇರೆ ಇದೆ, ಬೇಳೆ ಹುಣಸೆ ಎಣ್ಣೆ ಬೇರೆ ಇದೆ, ಇದುವೇ. ಆಮೇಲೆ ನೋಡಿ, ಕೊಬ್ಬರಿ ಸಹ ನಮಗೆ ಎಷ್ಟು ಯೂಸ್, ಅದು ಒಳ್ಳೆ ಗುಡ್ ಫ್ಯಾಟ್ ಅಂತ ಆಲ್ರೆಡಿ ಕೋಕೋನಟ್ ಆಯಿಲನ್ನು ಹೇಳ್ತಾರೆ. ಹಾಗೆ ಈ ಕೊಬ್ಬರಿನೂ ಸಹ ತುಂಬಾ ಒಳ್ಳೆಯದು. ಅದು 2 ಕಪ್ ಆಗಷ್ಟು ತೊಗೊಳ್ಬೇಕು. ನಾವೇನು ಅರ್ಧ ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿದ್ವೋ ಅದು ಡಬಲ್ ತೊಗೊಂಡು ಹುರಿದಿಟ್ಕೊಳ್ಳಿ. ಈಗ 1 by 1 ನಾವು ಅದನ್ನು ಪುಡಿ ಮಾಡ್ಕೊಳ್ಳೋಣ. ಫಸ್ಟು ನಾವು ಇದು ಒಣಮೆಣಸು ಕರಿಬೇವು ಇಟ್ಕೊಂಡಿದ್ವಲ್ವ, ಅದನ್ನು ಫಸ್ಟ್ ಪುಡಿ ಮಾಡಿ ಈ ರೀತಿ ಎಲ್ಲ ಒಟ್ಟು ಮಿಕ್ಸ್ ಮಾಡಲೇಬಾರ್ದು, ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಇದು ಬೇಳೆಗಳನ್ನು ತಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಅದು ಒಂದೇ ಸರಿ ಹಾಕ್ಕೊಳ್ಬೇಡಿ, ಮಿಕ್ಸಿ ಸ್ಟಕ್ ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕೋ ಮುಂಚೆ ಇಲ್ಲಿ ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಂಡು ಉಪ್ಪು ನಾನಿಲ್ಲಿ ಒಂದೇ ಸರಿ ತುಂಬ ಹಾಕ್ಕೊಂಡ್ಬಿಡಲ್ಲ, ಒಂದು ಅರ್ಧ-ಮುಕ್ಕಾಲು ಸ್ಪೂನ್ ಆಗಷ್ಟು ಸಾಕಾಗತ್ತೆ. ಯಾಕೆಂತಂದರೆ ಉಪ್ಪು ಜಾಸ್ತಿ ಆಗೋದ್ರೆ ನಾವೀಗ ಪಡ್ಡು, ಇಡ್ಲಿ ಅಂಥದಕ್ಕೆಲ್ಲ ಇದು ಹಾಕ್ಕೊಳ್ಳೋಕ್ಕಾಗಲ್ಲ. ಇಲ್ಲದಿದ್ದರೆ ಪಡ್ಡುಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಬೆಲ್ಲ ಸೇರಿಸ್ಕೊಳ್ಬೇಕು. ತಿಂಡಿಗಳಿಗೆ ನಾವು ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತಿದ್ದು. ಆವಾಗ ಒಂಚೂರು ಈ ಥರ ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಅದು. ಈ ರೀತಿ 1-2 ಸ್ಪೂನ್ ಬೆಲ್ಲ, ಉಪ್ಪು 1-ಮುಕ್ಕಾಲು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಂಡು, ಈ ಒಣಮೆಣಸು ಫಸ್ಟೇ ಮಾಡಿಟ್ಕೊಂಡಿರ್ತೀವಲ್ವ, ಅದಕ್ಕೆ ನೋಡಿ ಈ ರೀತಿ ಹಾಕಿಟ್ಕೊಳ್ಳಿ. 1-2 ಸರಿ ಆಗುತ್ತೆ ನಾವು ಗ್ರೈಂಡ್ ಮಾಡಲಿಕ್ಕೆ.
ಮಾಡ್ಕೊಂಡ್ಬಿಟ್ಟು ಹಾಕ್ತೀರಲ್ವ. ಆಮೇಲೆ ಏನು ಮಾಡಬೇಕು, ಮೇಲಿಂದ ನಾವು ಕೊಬ್ಬರಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂಚೂರು ಕೈಯಲ್ಲೇ ಆದ್ರೂ ಎಲ್ಲ ಈ ಥರ ಇನ್ನೊಂದು ಸರಿ ಮಿಕ್ಸ್ ಕೊಡಿ ಅದಕ್ಕೆ. ಆಮೇಲೆ ಇನ್ನೊಂದು ಸರಿ ಅದನ್ನು ಮಿಕ್ಸಿಗೆ ನೀವು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ಯಾಕಂದರೆ ಅದೆಲ್ಲ ಬೆರಿಬೇಕಲ್ಲ ಕೊಬ್ಬರಿ ಜೊತೆ, ಅದಕ್ಕೋಸ್ಕರ ಇನ್ನೊಂದು ಸರಿ ಎಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ಒಟ್ಟಿಗೆ ಮಾಡಿಕೊಂಡ್ರೆ ಕೊಬ್ಬರಿ ಒಂಥರ ಎಣ್ಣೆ ಬಿಟ್ಬಿಟ್ಟು ಅದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ಬೇಕು. ನೋಡಿ ಇವಾಗೆಲ್ಲ ನಾನು ಇದಾಯಿತು. ಮೇಲಿಂದ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಸಾಸಿವೆ ಮತ್ತು ಇಂಗು 2 ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿಬಿಡಿ. ಈ ರೀತಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ, ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಖಂಡಿತ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ನೀವು ಸಹ ಟ್ರೈ ಮಾಡಿ ಆಯಿತಾ. ಹಾಗೆ ಇದೇನಾದ್ರು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.